ನಮಸ್ಕಾರ. ನನ್ನ ಹೆಸರು ಆದಿತ್ಯ ಅಂಥೇಳಿ, ಇಂದಿರಾನಗರ ಓನರ್ಸ್ ಟ್ರೇಡರ್ಸ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಸೆಕ್ರೆಟರಿ ಆಗಿದ್ದೀನಿ. ಈಗ ನಾವಿಲ್ಲಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಕಾರಣ ಏನು ಅಂದರೆ, ಲಾಸ್ಟ್ 3 ವರ್ಷದಿಂದ ಇಲ್ಲಿ RW ಅಂಥೇಳಿ ಅವರೊಂದು ಕೋರ್ಟಿಗೆ ಹೋಗಿ ರೆಸಿಡೆನ್ಸಿಯಲ್ಲಿರೋ ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಇದೆಲ್ಲ ಕ್ಲೋಸ್ ಮಾಡಬೇಕು. ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಯಾವುದ್ಯಾವುದು ಅಂದರೆ ತರಕಾರಿ ಅಂಗಡಿ, ಮೆಡಿಕಲ್ ಶಾಪು, ಆಮೇಲೆ ದಿನನಿತ್ಯಕ್ಕೆ ಏನೇನು ಬೇಕಾಗುತ್ತೋ ಎಲೆಕ್ಟ್ರಿಕಲ್ ಶಾಪು, ರೈಸ್ ಅಂಗಡಿ, ಇಂಥದ್ದೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಕೆಲವು ಆಫೀಸ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ, ಚಿಕ್ಕ ಪುಟ್ಟ ಆಫೀಸ್ಗಳು. ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ಏನಂದರೆ, ಪಬ್ಬು, ಬಾರು ಮತ್ತು ಹಂಡೆಪಿಟ್ ರೋಡ್, CMH ರೋಡಲ್ಲಿ ಇರ್ತಕ್ಕಂಥ ಕಮರ್ಷಿಯಲ್ಲು ಅಂದರೆ ಈ ಥರ ಪಬ್ಬು, ದೊಡ್ಡ ದೊಡ್ಡ ಪಬ್ಬು, ಬಾರು ಇಂಥದ್ದೆಲ್ಲ ನಡೆಸಿ ಅಲ್ಲಿ ಅವ್ರಿಗೆ ಪಾರ್ಕಿಂಗ್ ಇರೋದಿಲ್ಲ. ಅವರು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಬಂದು ನಮಗೆ ಅವ್ರು ನಮ್ಮ ಮನೆ ಹತ್ರ ತಂದು ನಿಲ್ಲಿಸ್ತಾರೆ. ಅವರಿಂದ ಆಗೋ ಪ್ರಾಬ್ಲಮ್ಮನ್ನು ನಮ್ಮ ಮೇಲೆ ಹಾಕಿ ನಮ್ಮ ಚಿಕ್ಕ ಪುಟ್ಟ ಆಫೀಸ್ಗಳು ಮತ್ತು ಕಮರ್ಷಿಯಲ್ ಚಿಕ್ಕ ಪುಟ್ಟ ಮಾಡೋದು, ತರಕಾರಿ ಅಂಗಡಿ ಇಂಥದ್ದೆಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಅದು ಲಾಸ್ಟ್ 2016 ಸ್ಟಾರ್ಟ್ ಆಗಿದ್ದು. 2016 ಇವರು RWದವರು ಯಾರೇ ನಮ್ಮ ಒಂದು ಲೋಕಲ್ ಇವ್ರನ್ನ ವಿಚಾರಿಸಿದೆ, ನಿಮ್ಮಿಂದ ಈ ಥರ ಕ್ಲೋಸ್ ಮಾಡಿ ನಾವು ಕೋರ್ಟಿಗೆ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ವಿಚಾರಿಸಿದೆ. ಡೈರೆಕ್ಟಾಗಿ ಕೋರ್ಟಿಗೆ ಹೋದರು. ನಾವು ಕೋರ್ಟಿಗೆ ತಲೆಬಾಗ್ತೀವಿ, ಕೋರ್ಟ್ ಆರ್ಡರ್ ಮಾಡಿದೆ ಹೌದು. ಆದರೆ ಕೋರ್ಟಿಗೆ ನಮ್ಮ BBMP ಅವರಾಗಲಿ ಮತ್ತು ಯಾರೇ ಆಗಲಿ ಒಂದು ಸರಿಯಾಗಿ ಅಲ್ಲಿ ಲಾಯರ್ನಿಟ್ಟು ವಾದ ಮಾಡಿಲ್ಲ, ನಮ್ಮ ಪ್ರಾಬ್ಲಮನ್ನು ಅವರು ಕೇಳಲಿಲ್ಲ. ಈಗ ಏನಾಗ್ತಿದೆ, ಡೈರೆಕ್ಟ್ ಕೋರ್ಟ್ ಆದೇಶ ಇರೋದ್ರಿಂದ 2016 ಎಲ್ಲ ಬಂದು ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ರಾಜಕಾರಣಿ ನಮ್ಮ ಸಹಾಯಕ್ಕೆ ಇಲ್ಲಿ ತನಕ ಬಂದಿಲ್ಲ. ನಾವು ಇಲ್ಲಿ ತನಕ ಯಾವ್ಯಾವ ಒಬ್ಬ ಕಾರ್ಪೊರೇಟ್ರಿಂದ ಹಿಡಿದು ಎಲ್ಲರನ್ನೂ ಇದು ಮಾಡಿದ್ದೀವಿ. ಲೋಕಲ್ ಇವರು ಆನಂದ್ ಆಗಲಿ ಮತ್ತು ರಘು ಆಗಲಿ ಕೆಲವು ಟೈಮ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ. ಆದರೆ ಅವ್ರ ಕೋರ್ಟ್ ಆದೇಶ ಇರೋದ್ರಿಂದ ನಮ್ಮ ಮೇಲೆ ಕ್ರಿಮಿನಲ್ ಇದಾಗತ್ತೆ ಅಂತ ಹೇಳಿ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಬಟ್ ಈಗ ಲಕ್ಷಾಂತರ ಜನ ಬೆಂಗಳೂರಲ್ಲಿ ಎಲ್ಲರನ್ನೂ ಕ್ಲೋಸ್ ಮಾಡ್ತಿದ್ದಾರೆ. ನಿನ್ನೆ ನೋಡಿದರೆ ಇಂದಿರಾನಗರ, ಇದು ಸದಾಶಿವನಗರ, ಸ್ಯಾಂಕಿ ರೋಡು ಆ ಸೈಡೆಲ್ಲ ಕ್ಲೋಸ್ ಮಾಡಿದ್ದಾರೆ. ಈ ಕ್ಲೋಸ್ ಮಾಡಿದ್ರಿಂದ ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ಆಫೀಸು ಸಾವಿರಾರು ಜನ ಇದಕ್ಕೆ ಬರ್ತಾಯಿದ್ದಾರೆ, ರೋಡಿಗೆ ಬೀಳ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ DCM ಅವರು ಮೊನ್ನೆ ಆರ್ಡ್ರ್ ಮಾಡಿದ್ದಾರೆ, ಎಲ್ಲ ಕ್ಲೋಸ್ ಮಾಡಬೇಕು, ಇದು ಮಾಡಬಾರ್ದು ಅಂಥೇಳಿ. ಆದರೆ ಅಧಿಕಾರಿಗಳಿಗೆ ಡೈರೆಕ್ಟ್ ಅವ್ರು ನಮ್ಮ ಇದನ್ನು ವಿಚಾರಿಸಿಲ್ಲ, ಏನು ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಅದನ್ನು ನಮ್ಮ ಹತ್ರ ಅವ್ರು ಮಾತಾಡಿ, ಅವರು DCM ಆಗಿರೋದು ನಮ್ಮ ಇಡೀ ಕರ್ನಾಟಕಕ್ಕೆ, ಯಾವುದೇ ಒಂದು RW ಅಥವಾ ಒಂದು ಇದಕ್ಕಲ್ಲ. ಅವರು ನಾವೆಲ್ಲ ಸೆಲೆಕ್ಟ್ ಮಾಡೋದ್ರಿಂದ ಅವ್ರು ಇಲ್ಲಿಗೆ ಒಂದು ರಾಜಕಾರಣಿಯಾಗಿ ಅವರೊಂದು ಇದು ಮಾಡ್ತಾಯಿದ್ದಾರೆ. ಆ DCM ಅವರೇ ಒಂದು ಸತಿ ನಮ್ಮ ಹತ್ರ ಹೇಳಿದರು, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವನು, ಬೆಂಗಳೂರು ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತೆಲ್ಲ. ಅವರು ಅಷ್ಟು ವರ್ಷ 40 ವರ್ಷದಿಂದ ಅವರು ಇಲ್ಲೇ ಇದ್ದವರು, 40-50 ವರ್ಷದಿಂದ. ಇವಾಗ ಅವ್ರು ಬಂದು ಇದನ್ನು ಕ್ಲೋಸ್ ಮಾಡಿ, ಇದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಬೇಡ ಅಂತೇಳಿ. ಅವ್ರು ಸಣ್ಣಗಿದ್ದಾಗ ಇಲ್ಲಿ ಒಂದು ಚಾಕ್ಲೇಟ್ ಬೇಕು ಅಂದರೆ ಪಕ್ಕದ ಅಂಗಡಿಯಲ್ಲಿ ಅವ್ರ ಮನೆ ಹತ್ರನೇ ಹೋಗಿ ತೊಗೊಳ್ತಾಯಿದ್ರು. ಇವಾಗ ಅವರು ಒಂದು ಲೆವೆಲಿಗೆ ಬಂದರು ಅಂಥೇಳಿ ಈಗೆಲ್ಲ ಖಾಲಿ ಮಾಡಿಸೋದು ಎಷ್ಟು ಸರಿ ಇದು ಆಯಿತು. ಈಗ ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ ಇವ್ರು ಕ್ಲೋಸ್ ಮಾಡಿದ ತಕ್ಷಣ. ಇವರು ಆಲ್ಟರ್ನೇಟ್ ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸರ್ಕಾರದವರು, ನಮಗೋಸ್ಕರ ಏನಾದ್ರು ಅವರು ಬೇರೆ ಕಡೆ ಹೋಗಿ ಕಮರ್ಷಿಯಲಾಗಿ ಮಾಡಿ ಸಣ್ಣ ಪುಟ್ಟ ಆಫೀಸ್ ಮಾಡ್ಕೊಳ್ಳಿ ಅಂಥೇಳಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿದಾರಾ? ಇಲ್ಲ, ಖಾಲಿ ಮಾಡಿಸಿ ಅಂತ ಕೂತಿದ್ದಾರೆ. ಹಾಗೆಯೇ ನಾವು ಹೇಳ್ತೀವಿ ನೋಡಿ, ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಮನೆ ಕೆಳಗಡೆ ಇದ್ದು ಅಥವಾ ಮೇಲ್ಗಡೆ ಇದ್ದು ಒಂದು ಆಫೀಸ್ ಕೊಟ್ಟಿದ್ರೆ, ಓನರ್ ತಂದೆ ತಾಯಿ ಮಾತ್ರ ಇರ್ತಾರೆ, ಅವ್ರ ಮಕ್ಕಳು ಎಲ್ಲೋ ಫಾರಿನಲ್ಲಿ ಓದ್ತಾ ಇರ್ತಾರೆ ಅಥವಾ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೂ ಒಂದು ಸೆಕ್ಯೂರಿಟಿ ಆಗುತ್ತೆ, ಅವರಿಗೆ ಒಂದು ಜೀವನೋಪಯೋಗಕ್ಕಾಗುತ್ತೆ. ಈಗ ಒಂದು ಸಣ್ಣ ಆಫೀಸಲ್ಲಿ ಯಾಕೆ ಮಾಡ್ತಾನೆ ಅಂದರೆ, 400-500 ಸ್ಕ್ವೇರ್ ಫೀಟಲ್ಲಿ ಒಂದು ಚಿಕ್ಕ ಆಫೀಸ್ ಮಾಡ್ತಾ ಇರ್ತಾನೆ. ಅವನಿಗೆ ಖಾಲಿ ಮಾಡಿಸ್ಬಿಟ್ಟು ನೀವು ಕಮರ್ಷಿಯಲಾಗಿ ಹೋಗಿ 100 ಫೀಟ್ ರೋಡಲ್ಲಿ ಮಾಡಿ ಅಂದರೆ 100 ಫೀಟ್ ರೋಡಲ್ಲಿ 1 ಸ್ಕ್ವೇರ್ ಫೀಟಿಗೆ 150-300 ರೂಪಾಯಿ ಇದೆ ಅಡಿ. ಅದು ಒಬ್ಬ ಜನಸಾಮಾನ್ಯ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? 3 ವರ್ಷದ ಮೆಟ್ರೋ ಕೆಲಸ ಆಗಬೇಕಾದ್ರೆ CMH ರೋಡ್ ಸರೌಂಡಲ್ಲಿ ನೀವು ಹೋಗಿ ಅಕ್ಕಪಕ್ಕದ ಇದರಲ್ಲಿ ಮಾಡ್ಬೋದು ಅಂತ ಹೇಳಿದ ಸರ್ಕಾರ ಈಗ ಕಣ್ಮುಚ್ಚಿ ಕೂತಿದೆ. ನೀವು ಹೋಗಿ ಕ್ಲೋಸ್ ಮಾಡಿ ಆರ್ಡ್ರ್ ಮಾಡಿದೆ. ಈಗ ಎಲ್ಲಿ ಬೀದಿಗೆ ಬಿದ್ದರೆ ಇವರು ಏನು ಮಾಡ್ತಾರೆ? ಏನು ಕೋರ್ಟಿಗೆ ಹೋಗಿ ಆದೇಶ ತಂದಿದ್ದಾರಲ್ಲ, ಅವರು ಅಲ್ಪ ಜನ ಅಷ್ಟೇ. ಆದರೆ ಲಕ್ಷಾಂತರ ಜನ ಇದರಿಂದ ಬೀದಿಗೆ ಬೀಳ್ತಾ ಇದ್ದಾರೆ. ಇದಕ್ಕೆ DCM ಅವರೇ ನೀವು ಏನು ಉತ್ತರ ಕೊಡ್ತೀರಾ? ನಾಳೆ ನಿಮ್ಮ ಮನೆಗೆ ಹತ್ರ ಬಂದು ನಾವು ಜೀವನ ಮಾಡಲಿಕ್ಕಾಗತ್ತಾ? ಅಥವಾ ನಿಮ್ಮ ಮನೆಗೆ ನೀವು ಊಟ ಹಾಕ್ತೀರಾ ನಮಗೆ ತಂದು? ನಾವೇನೋ ಇವತ್ತು ಕಳ್ಳತನ ಸುಳ್ತನ ಮಾಡಬಾರ್ದು, ಎಲ್ಲರೂ ಒಳ್ಳೇದಿರಬೇಕು ಅಂತ ಹೇಳಿ ನಾವು ಜೀವನ ಮಾಡಿ ಇದು ಮಾಡ್ತಾಯಿದ್ದೀವಿ. ನೀವು ಇದಕ್ಕೆ ಏನು ಮಾಡ್ತಾರೆ? ಇಲ್ಲಿ ತನಕ ಮುಖ್ಯಮಂತ್ರಿಗಳು, ಇದು ಎಲ್ಲ ಪೇಪರಲ್ಲೂ ಬಂದಿದೆ, ಆದರೆ ಇಲ್ಲಿ ತನಕ ಬಂದು ವಿಚಾರಿಸಿಲ್ಲ ಮುಖ್ಯಮಂತ್ರಿಗಳು. ನಿಮ್ಮ ಕಷ್ಟ ಏನು? ಈಗ ಯಾವುದೇ ಒಂದು ಬಾರ್ಬರ್ ಶಾಪ್ ಬೇಕಾಗಲಿ, ಏನೇ ಬೇಕಾಗಲಿ, ಹೋಗಿ ಮಾರ್ಕೆಟಲ್ಲಿ ಹೋಗಿ ಇದು ಮಾಡಿ 10 ಕಿಲೋಮೀಟರ್ದಲ್ಲಿ ಹೋಗಿ ಅರ್ಧ kg ತರಕಾರಿ ಬೇಕಂದ್ರೆ ನೀವು ಅಲ್ಲಿ ಹೋಗಿ ನಡ್ಕೊಂಡು ಹೋಗಿ ಇದು ಮಾಡ್ಕೊಂಬರ್ತೀರಾ? ಒಂದು ವಾಕ್ ಹೋಗ್ತೀರಾ, ಅರ್ಧ kg ತರಕಾರಿ ತೊಗೊಂಬರ್ತೀರಾ? ಅದು ಈಗ ನೀವೆಲ್ಲ ಕ್ಲೋಸ್ ಮಾಡಿದರೆ ಮಾರ್ಕೆಟಿಗೆ ಹೋಗಿ ಅದನ್ನ ತರಲಿಕ್ಕಾಗತ್ತಾ?
ಯಾವುದಾವ್ದು ಈಗ ಹೆಚ್ಚು ಕೇಳಬೇಕಂದ್ರೆ ನಾನೀಗ ಇಲ್ಲಿ ಏನು ನಿಮ್ಮ ಹತ್ರ ಮಾತಾಡ್ತಿದ್ದಾನೆ ಈ ಸರೌಂಡಲ್ಲಿ ಈಗ ಒಬ್ಬ ಪ್ಲಂಬರ್ ಸಿಗ್ತಾ ಇಲ್ಲ, ಒಂದು ಇವ್ರು ಸಿಗ್ತಾ ಇಲ್ಲ, ಎಲೆಕ್ಟ್ರಿಕ್ ಮೇಲೆ ಸಿಗ್ತಾ ಇಲ್ಲ. ಕಾರಣ ಏನು ಅಂದರೆ ಇವರೆಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ. ಇವರಿಗೆಲ್ಲ ರೆಸಿಡೆನ್ಸಿ ಇರಬೇಕು ಅಂದರೆ ಇವರು ಮುಂಚೆನೇ ಅದನ್ನ 40 ವರ್ಷದ ಹಿಂದೆನೇ ಪ್ಲ್ಯಾನ್ ಮಾಡಬೇಕಿತ್ತು, ಇಲ್ಲಿ ಏನು ಬರಬಾರ್ದು ಅಂತೇಳಿ. ಯಾಕೀಗ ನಮಗೆ ಅದರ ತೊಂದರೆ ಕೊಡ್ತಾ ಇದ್ದಾರೆ ಇವ್ರೀಗ? ಹಾಂ ಆಯಿತು, ಇವ್ರೀಗ ಇದೆಲ್ಲ ಮಾಡಿದ್ರಲ್ಲ, ಇವರಿಗೆ ನಮ್ಮ ಹತ್ರ ಬಂದು ಜೈಲಿ ತರಕಾರಿ ತೊಗೊಳ್ತಾರೆ, ಇದು ಮಾಡ್ತಾರೆ. ಆದರೆ ಕ್ಲೋಸ್ ಮಾಡ್ಬೇಕಾದ್ರೆ ಇವ್ರು ನಮ್ಮ ಸಹಾಯಕ್ಕೆ ಬರಬೇಕು. ನಿಮ್ಗೇನು ಆಗಿದೆ, ನಾವು ಹೋದ್ವಿ ಕೋರ್ಟಿಗೆ ಹೋದ್ವಿ, ಅದಕ್ಕೇನಾದ್ರು ಬೇರೆ ಥರ ನೀವು ಮಾಡ್ಕೊಂಡಿದ್ರ ಅಂತ ಇಲ್ಲಿ ತನಕ ಯಾರೂ ಕೇಳಲಿಲ್ಲ. ಅವ್ರ ಹತ್ರ ಹೋದರೆ ನಾವು ಹೋಗಿ ನಮ್ಮ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮ್ಮನ್ನು ಅಷ್ಟು ಚೀಪಾಗಿ ನೋಡ್ತಾರೆ ಅವರು. ನಾವು ಸಾಮಾನ್ಯ ನಾಗರಿಕರು ಇಲ್ಲಿ DCM ಸಾಹೇಬ್ರೆ ನಮಗೂ ಒಂದು ಹೆಲ್ಪ್ ಮಾಡಿ ನೀವು. ಯಾರ್ದೋ ಮಾತು ಕಟ್ಕೊಂಡಿದ್ರೆ ಅವ್ರು ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಇದೆ ಹೌದು, ಆದರೆ ಕೋರ್ಟಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥ ವಿಷಯಗಳೇ ಇದೆಲ್ಲ. ಇದು ಎಷ್ಟೋ ಒಳ್ಳೊಳ್ಳೆ ಎಂಥ ಇದನ್ನೆಲ್ಲ ನೀವು ಇತ್ಯರ್ಥ ಮಾಡಿದ್ರಾ? ದಯವಿಟ್ಟು ಇದನ್ನು ಇದು ಮಾಡಿ. ಹಾಗೆಯೇ ಇವತ್ತು ಒಂದು ಹೊಸ ವಿಷಯ ಏನಂದರೆ, ಯಾರು RWದವ್ರು ಕ್ಲೋಸ್ ಮಾಡಿದ್ರು HL ಸೆಕೆಂಡ್ಸಲ್ಲಿ ನಮ್ಮ ಕೋರ್ಟಿಗೆ ಹೋಗಿದ್ರು, ಅವರೇ ಅವ್ರ ಮನೆಯಲ್ಲೇ ಒಂದು ಕ್ಲಿನಿಕ್ ಇಟ್ಕೊಂಡಿದ್ರು. ಅದನ್ನ ಇವತ್ತು BBMP ಅವರು ಸೀಜ್ ಮಾಡಿದ್ದಾರೆ. ಈಗ ಅವರಿಗೆ ಅವ್ರ ಬೆನ್ನ ಮೇಲೆ ಹೊಡೆದಾಗ ಅವ್ರಿಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಡಾಕ್ಟರ್ ಶ್ರೀಕಾಂತ್ ಏನೋ ಅವ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರದ್ದು ಸೀಜ್ ಮಾಡಿದ್ದಾರೆ. ಅದೇ ಥರ ತಿಪ್ಸಂದ್ರಲ್ಲಿ ಕೆಲವು ಅಂಗಡಿಗಳನ್ನ ಸೀಜ್ ಮಾಡಿದ್ದಾರೆ. ಇವತ್ತು ಅವರು ಬೇದಿಗೆ ನಿಂತಿದ್ದಾರೆ. ಎಷ್ಟೋ ಜನ ಪೇಷಂಟ್ಸ್ಗಳಿದ್ದಾರೆ, 60 ವರ್ಷ 70 ವರ್ಷ 80 ವರ್ಷ ಆದರೂ ಅವರಿಗೆ ಯಾವುದೇ ಒಂದು ಆಧಾರ ಇಲ್ಲ. ಕೆಲವರು ತಿಳ್ಕೊಂಡಿದ್ದಾರೆ ಇಂದ್ರನಗರದಲ್ಲಿ ಇದ್ದಾರೆ ಅಂದ ತಕ್ಷಣ ಅವರೆಲ್ಲ ಕೋಟ್ಯಾಧೀಶರು, ಮನೆ ಇದೆ ಅಂಥೇಳಿ. ಯಾರ ತಾತನ ಕಾಲದಲ್ಲಿ ಮುತ್ತಾತನ ಕಾಲದಲ್ಲಿ ಒಂದು ಮನೆ ಮಾಡಿರ್ತಾರೆ, ಅವರು ಅದರಲ್ಲಿ ಒಂದು ಪಾರ್ಟನ್ನು ಅವರು ಜೀವನೋಪಯೋಗಕ್ಕಾಗಿ ಬಾಡಿಗೆ ಕೊಟ್ಟು ಇನ್ನೊಂದು ಇದರಲ್ಲಿ ಅವ್ರು ಇರ್ತಾರೆ. ಇವರೆಲ್ಲ ಎಲ್ಲಿ ಬೀದಿಗೆ ಬಿದ್ದರೆ ಯಾರು ಸರ್ಕಾರ ನೋಡುತ್ತೆ ಅವ್ರನ್ನ? ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಒಂದು ಸೂಕ್ತವಾದ ಇದು ಮಾಡಬೇಕು. ಮುಖ್ಯಮಂತ್ರಿಗಳು ಈ ಒಂದು ವಿಷಯದಲ್ಲಿ ತಲೆ ಹಾಕಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇವಾಗ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ BBMP ಅವರಿಗೆ ನಾವು ಅಥವಾ ಸರ್ಕಾರಕ್ಕೆ ಏನು ಹೇಳೋದು ಅಂದರೆ ಸಾಧ್ಯತೆ ಇದೆ. ಹೇಗೆ ಅಂದರೆ, ನಾವು ಲಕ್ಷಾಂತರ ಜನ ಈಗ ಬೀದಿಗೆ ಬೀಳ್ತೀವಿ. ಅದನ್ನು ನೀವು ತಡಿಲಿಕ್ಕೆ ಹೇಗೆ ಅಂದರೆ, BBMPಯಿಂದ ಕಡೆಯಿಂದ ನೀವು ಒಬ್ಬರು ಲಾಯರ್ನ ಇಟ್ಬಿಟ್ಟು ಅವ್ರ ಮುಖಾಂತರ ನೀವು ಅಲ್ಲಿ ಕೋರ್ಟಲ್ಲಿ ವಾದ ಮಾಡಿ ನಮ್ಮ ಸಮಸ್ಯೆನ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ನೀವು ಈ ಹೆಣ್ಣುಮಕ್ಕಳೆಲ್ಲ ಈಗ ಮೆಟ್ರೋದಲ್ಲಿ ಬರ್ತಾರೆ, ಸೇಫ್ಟಿ ಇರೋ ಜಾಗದಲ್ಲಿ ಕೆಲಸ ಮಾಡಿ 6 ಗಂಟೆ 7 ಗಂಟೆಗೆ ಮನೆಗೆ ಹೋಗ್ತಾರೆ. ಅದೇ ನೀವು ಎಷ್ಟೋ 100 ಕಿಲೋಮೀಟ್ರ್ ದೂರದಲ್ಲಿ 50 ಕಿಲೋಮೀಟ್ರ್ ದೂರದಲ್ಲಿ ಆಫೀಸ್ ಮಾಡಿ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಅಂತೀರಾ? ಅದೆಲ್ಲ ಸಾಧ್ಯತೆ ಇದೆಯಾ? ನೀವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಹಾಗೂ ಅವರಿಗೆ ವಯಸ್ಸಾದವರಿಗೆ ದುಡಿಮೆಗೂ ಒಂದು ಅನುಕೂಲ ಆಗುತ್ತೆ. ನೀವು ಇದು ಮಾಡಿಕೊಟ್ರೆ ಹತ್ತಿರದಲ್ಲಿದ್ದರೆ ಅವರು ಹೆಣ್ಮಕ್ಳು ಕೆಲಸ ಮಾಡೋದ್ರಿಂದ ಅವರು ಸ್ವಸಹಾಯ ಮಾಡಿಕೊಂಡು ಅವರ ತಂದೆ ತಾಯಿನ ಸಾಕ್ತಾರೆ. ಎಷ್ಟೋ ಜನ ಒಬ್ಬಳೇ ಮಗಳಿರ್ತಾರೆ, ಒಬ್ಬನೇ ಮಗ ಇರ್ತಾನೆ, ಹೌದಾ? ಅವ್ರ ತಂದೆ ತಾಯಿನೂ ಆ ಟೈಮಲ್ಲಿ ನೋಡ್ಕೋಬೇಕು. ಅವ್ರು ಬಂದು ಇಲ್ಲಿ ಜೀವನ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ. ಮೇಯ್ನಾಗಿ ನೀವೇನು ಮಾಡಬೇಕಂದ್ರೆ BBMP ಅವರು ಈ ವಿಷಯವಾಗಿ ಕುಲಂಕುಷವಾಗಿ ನೀವೊಬ್ಬ ಲಾಯರ್ನಿಟ್ಟು ಅದನ್ನು ವಾದ ಮಾಡಿ, ಆಯಿತು ಇದರಿಂದ ನೀವು ಏನಾದ್ರು ಇಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂದರೆ ದಯವಿಟ್ಟು ನೀವು ಬಂದು ತೋರಿಸಿ, ನಾವು ಅದನ್ನ ಕ್ಲೋಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾವುದೇ ಒಂದು ಈ ಮಸಾಜ್ ಸೆಂಟ್ರು ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಿ ಇದು ಮಾಡಿದ್ರೆ ನಾವು ಕ್ಲೋಸ್ ಮಾಡಿ ಅದನ್ನು ಖಂಡಿತ ಅವತ್ತೇ ಕ್ಲೋಸ್ ಮಾಡ್ತೀವಿ. ಆದರೆ ನಾವು ಇಲ್ಲಿ ತನಕ ಆ ಥರ ಯಾವುದೂ ನಿಲ್ಲಿಸಿಲ್ಲ, ಅದು ಯಾವುದು ನಡೀತಾ ಇಲ್ಲ. ಅದು ನಡೀತಾ ಇರೋದು ಜೀವನೋಪಯೋಗಕ್ಕೆ ಏನೋ ಒಂದು ಸ್ಮಾಲ್ ಸಾಫ್ಟ್ವೇರ್ ಕಂಪ್ನಿ ಆಗಲಿ ಅಥವಾ ಒಂದು ಮೆಡಿಕಲ್ ಶಾಪ್ ಆಗಲಿ, ರೈಸ್ ಅಂಗಡಿ ಆಗಲಿ, ಇಂಥದ್ದೆಲ್ಲ ನಡೀತಿದೆ. ಆಮೇಲೆ ಇನ್ನೊಂದು ವಿಷಯ ನೀವು ಮುಖ್ಯವಾಗಿ ಯೋಚನೆ ಮಾಡಬೇಕು. ಏನು ನೀವು ರೋಡಿಗೆ ಹಾಕ್ತೀನಿ ಅಂತ ಹೇಳಿ ಇದು ಮಾಡಿ ಬೀದಿ ಎಲ್ಲ ಕ್ಲೋಸ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಇವತ್ತು ಯಾವ ಸ್ಥಿತಿ ಇದೆ ಅಂದರೆ ನೀವು ಹೇಳ್ಬೋದು ಇವತ್ತು ಕ್ಲೋಸ್ ಮಾಡಿ ಎಲ್ಲರೂ ಬೀದಿಗೆ ಇದು ಮಾಡ್ರಿ ಅಂತೇಳಿ. ಏನು ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾನಲ್ಲ ಇವತ್ತು, ವ್ಯವಸಾಯಕ್ಕೆ ನೀರಿಲ್ಲ ಇದಿಲ್ಲ ಅಂಥೇಳಿ, ಇವತ್ತು ಈ ಸ್ಥಿತಿ ಇವರಿಗೂ ಬರುತ್ತೆ ಸಿಟಿಲಿರೋರಿಗೆ. ನೀವು ಬೀದಿಗೆ ಹಾಕಿಬಿಟ್ರೆ ಒಂದು 4 ಜನ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ 40 ಜನ ಅವರಿಂದ ಜೀವನ ಮಾಡ್ತಾ ಇರ್ತಾರೆ. 40 ಜನ ಜೀವನ ಮಾಡ್ತಾ ಇರ್ತಾರೆ. ಈಗ ಅವ್ರನ್ನ ಹಿದ್ದಾಕಿದರೆ ಪ್ರತಿಯೊಬ್ಬರು ಸೂಸೈಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವೇನಾದ್ರು ವ್ಯವಸ್ಥಿತವಾಗಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರಾ? ಆಲ್ಟರ್ನೇಟ್ ಏನಾದ್ರು ನೀವು ಮಾಡಿದ್ರಾ? ನೀವೇನಾದ್ರು ಕ್ರಮ ತೊಗೊಂಡಿದ್ರಾ ಇಲ್ಲಿ ತನಕ? ಈಗ ನೋಟಿಸ್ ಕೊಟ್ಟಿದ್ದೆ, ಹೌದು, ನಾವು ಕೋರ್ಟಿಗೆ ತಲೆ ಬಾಗ್ತೀವಿ, ಕೋರ್ಟ್ ಆದೇಶ ಇದೆ, ಹೌದು, ಕೋರ್ಟ್ ಆದೇಶಕ್ಕೆ ನೀವು ಬೇರೆ ಒಂದು ಏನಾದ್ರು ಉಪಕ್ರಮ ತೊಗೊಂಡಿದ್ರೆ ಇಲ್ಲಿ ತನಕ ನೀವು ಇವ್ರನ್ನೆಲ್ಲ ಹೊರಗಡೆ ತಂದಾಗ ನಾವು ಆಯಿತು ಇಂಥ ಕಡೆ ಇವರಿಗೊಂದು 60, 80 ಅಡಿ 90 ಅಡಿ ರೋಡಲ್ಲಿ ಒಂದು ಆಫೀಸ್ ಮಾಡಿಕೊಡ್ತೀವಿ, ನೀವು ಕಡಿಮೆ ರೆಂಟಲ್ಲಿ ಅಂತ ಏನಾದ್ರು ಮಾಡಿದ್ರಾ ನೀವು? APMs 2 ಮಾಡಿದ್ರಾ? ಯಶವಂತಪುರ ಶಿಫ್ಟ್ ಆಗಬೇಕು ಅಂಥೇಳಿ ತುಮಕೂರು ರೋಡಲ್ಲಿ ಮಾಡಿದ್ರಾ? ಓಕೆ, ಅದೇ ಥರ ನಮಗೇನಾದ್ರು ಇಲ್ಲಿ ಸಿಟಿ ಒಳಗಡೆ ಏನಾದ್ರು ವ್ಯವಸ್ಥೆ ಮಾಡಿದ್ರಾ? ಅದೆಲ್ಲ ಮಾಡಿ ನೀವು
ಮುಂದಿನ ಕ್ರಮ ತಗೊಳ್ಳಿ. ಮುಖ್ಯಮಂತ್ರಿಗಳೇ, ನೀವು ದಯವಿಟ್ಟು ಈ ವಿಷಯದಲ್ಲಿ ತಲೆ ಹಾಕಿಬಿಟ್ಟು ಇದಕ್ಕೆ ಒಂದು ಸೂಕ್ತವಾದ ನಿರ್ಧಾರವನ್ನು ಕೊಡಬೇಕು ಅಂತೇಳಿ ನನ್ನ ಸಾರ್ವಜನಿಕರ ಲಕ್ಷಾಂತರ ಜನರ ಪರವಾಗಿ ನಾನು ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು.